ಹಲೋ ಗೆಳೆಯರೇ ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy. Watch on my wrist, but I want that diamond. ಇವಾಗ ನಾನು ಹಸು ಮೇಯ್ಸಕ್ಕೆ ಬಂದಿದ್ದೀನಿ. ಎವ್ರಿ ಡೇ ನಂದು ಇದೇ ಕೆಲಸ, ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಸ್ಟಾರ್ಟ್ ಮಾಡಬೇಕು. ನಾನು ಮನೆ ಹತ್ರ ಮಾಡಿದ್ರೂ ಸೇಮ್ ಅದೇ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಎಡಿಟ್ ಮಾಡ್ಕೊಂಡು ಮನೆಯಾಗ ಇಲ್ಲಿ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ಇವಾಗ ಹಸುಗಳೆಲ್ಲ ಇಲ್ಲಿ ಮೇಯ್ತಾವೆ ನೀಟಾಗ. ಇವತ್ತು ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ ಬರೋದು, ಅದಕ್ಕೋಸ್ಕರ ಇಷ್ಟು ಬಿಸಿಲೈತೆ. ಇವಾಗ ಕುತ್ಕೊಂಡು ಎಡಿಟ್ ಮಾಡ್ತೀನಿ. A few moments later. ಇವಾಗ ನಾನು ಹಸುಗಳಿಂದ ಬಂದು ಮನೆಗೆ ಹೊಟ್ಟಿ ನೀರು ಕುಡಿದ್ಬಿಟ್ಟು ಪುಟ್ಟ ಕೆಲಸ ಇದೆ ಮುಳ್ಳೆಣ್ಣೆ ಮನೆ ಒಳಗೆ, ಅದನ್ನು ಮುಗ್ಸಾಕ ಅಲ್ಲಿಗೆ ಹೋಗ್ಬೇಕು. ಅನ್ನಿಷ್ಟು ಮೊಬೈಲಾಗ ಏನೋ ಪ್ರಾಬ್ಲಮ್ ಆಗಿದೆ, ಅದನ್ನು ಸಾಲ್ವ್ ಮಾಡಿಬಿಟ್ಟು ಬ್ಯಾಂಕದು GTTS ಮಾಡಬೇಕು. ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀನಿ ಮುಳ್ಳೆಣ್ಣೆ ಮನೆ ಹತ್ರ. ಇವಾಗ ನೀರು ಕುಡಿದ್ಬಿಟ್ಟು ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಬಂದೆ. A few moments later. ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ತಿರ್ಗಿ ಹಸು ಮನೆ ಹತ್ರ ಹೋಗ್ತಾ ಇದ್ದೀನಿ ಊಟ ತಿನ್ನೋದು. ಇವಾಗ ಇಲ್ಲಿ ಊಟ ತಿನ್ಬಿಟ್ಟು ನಾನು ಹೋಗ್ತಾ ಇದ್ದೇನೆ. ನಮ್ಮ ಹಸು ಮನೆ ಹತ್ರ ಊಟ ತಿಂದೆ, ನಾನು ತಂದಿದ್ದು ತಿನ್ಬಿಟ್ಟು ನಿಖಿಲ್ನ ಫೋನ್ ಹಾಕಿದ್ದೆ ಮನೆಯಾಗಿದ್ದೀನಿ ಅಂತ. ಅದಕ್ಕೋಸ್ಕರ ಮನೇಶನ್ ದೇವಸ್ಥಾನ ಹೋಗ್ತಿದ್ದೀನಿ ಬಾ ಅಂದೆ. ಬರ್ತಾನೆ ಇವಾಗ. ಈಗ ನೋಡಿ ಏನಾಗೈತೆ. ಏನು ಮಾಡ್ತವ್ರೆ ಗೊತ್ತಿಲ್ಲ. ಅಂದ್ರೆ ಇವಾಗ ಅಲ್ಲಿ ಕುತ್ಕೊತೀನಿ ನಾನು. ನಿಖಿಲ್ನು ಬರ್ತಾನೆ. ನಿಖಿಲ್ನು ಬಂದು ಕುತ್ಕೊಂಡವನೆ, ನಾನು ಎಲ್ಲ ಕೂತದೆ. ಅಣ್ಣ ಊಟ ಆಯ್ತಣ್ಣ, ನಿಮ್ದಾಯ್ತಾ? ಹಾಂ ಇಲ್ಲಿ ಕುತ್ಕೊಂಡಿದ್ದೀರಿ. ನಾನು ಇವನು ಏನು ಮಾಡೋದು ಏನಿಲ್ಲ. ನಾನು ಏನೂ ಇಲ್ಲ ಅಂದರೆ ಎಡಿಟ್ ಮಾಡ್ತೀನಿ, ಅವನೇನು ಇಲ್ಲ ಅಂದರೆ ಕತೆಗಳು ಹೇಳ್ತಾನೆ. ಏನೋಣ ನೋಡೋಣ, ಏನೇನು ಹೇಳ್ತಾರೆ ಕತೆಗಳು ಕೇಳಿಸ್ತಾರಣ. ಯಾವ ಧೂಳು ಬಿಟ್ಕೋತಾರೆ ಇವೆಲ್ಲಗೋಗ ನೋಡೋ ಎಷ್ಟು ಧೂಳು. ಇಲ್ಲಿ ಕುತ್ಕೊಂಡು ನಿಕ್ಕೇಳ್ನು ಏನು ಇವಾಗ ಫಸ್ಟು ಒಂದು ಕೆಲ್ಸಕ್ಕೆ ಹೋಗೋರು ಹೇಳ್ಬಲ್ಲಜಿ. ಏನೋ ಮಾತಾಡ್ತವನಿ, ಮಾತಾಡ್ಬಿಡ್ಲಿ, ಆಮೇಲೆ ಸಿಗ್ತೀನಿ. ಪಾಸ್ಬುಕ್ ಇಲ್ಲ ಫೋಟೋ ಇವ್ರಲ್ಲಿ ಆಟ ಆಡೋ ಗೊತ್ತದಿರಾ? ನಿಖಿಲ್ನು ಹೊಸ ಕೆಲ್ಸಕ್ಕೆ ಬೇರೆ ಗೊತ್ತವನೆ. ಏನು ಅಂದ್ರೆ ಫ್ಲಿಪ್ಕಾರ್ಟ್ ಡೆಲಿವರಿ ಗೊತ್ತವನೆ. ಮಿಂತ್ರ ಯಾವುದೋ ಒಂದು ಡೆಲಿವರಿ ಗೊತ್ತವನೆ. ಇವಾಗ ಲ್ಯಾಬು, ಮಿಂತ್ರ, ಯೂಟ್ಯೂಬು, ಇನ್ಸ್ಟಾಗ್ರಾಮ್ ರೀಲು, ಮತ್ತೇನೋ ಇನ್ನೇನು ಆಯ್ತಾ ಜಿಮ್ಮು, ಅವೆಲ್ಲ ಒಂದೇ ದಿವಸ ಕವರ್ ಮಾಡೋ ಸಾಧನೆ ಮಾಡಿದ್ದ ನಿಮಗೆಲ್ಲ ಸಾವಿರ ಚಪ್ಪಾಳೆ. ಒಂದೇ ದಿವಸದಾಗ ಇಷ್ಟು ಮಾಡ್ತಾನೆ. ಗ್ರೇಟ್. ನಾನು ಕೆಲಸ ಮಾಡ್ತಾನೆ ಇರ್ತೀನಿ, ಆದ್ರೆ ಅದೇ ಯಾವ್ದ್ರಾಗಿಲ್ಲ. ಇನ್ನು ಯೂಟ್ಯೂಬ್ದಾಗ ಏನೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಅಂತೂ 500 ಬಂದ್ಬಿಟ್ಟೈತಿ ವ್ಯೂಸ್ ಒಂದು ವಿಡಿಯೋ. ಫಸ್ಟ್ 8,000 9,000 ಓದೈತೆ. ನಮಗೆ ಗ್ಯಾಪ್ ಬಿಡ್ಬಾರ್ದು ಆಯ್ತಾ. ನನಗೆ ಅದು ಶಿಫ್ಟ್ ಆಗ್ಬಿಟ್ಟಿದ್ದಂಗೆ ಐತೆ. ಫಸ್ಟ್ 500-600 ಬರೋತ್ತು, ಇವಾಗ 7,000 8,000 ಓದ್ತದೆ, 20,000 ಓದ್ತದೆ. ನನ್ಗೆ ಇವಾಗ 500-600 ಬಂದ್ಬಿಟ್ಟೈತೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಜನವರಿ ಫುಲ್ಲು ನಾನು ರೀಲೇ ಬಿಟ್ಟಿಲ್ಲ. ಅದು ಎಫೆಕ್ಟ್ ಮಾಡ್ತಿದ್ದೆ. ನಾನು ಒಂದು ತಿಂಗಳು ನಿನ್ ಬಿಟ್ಟಿಲ್ಲ ಅನ್ಬಿಟ್ಟು ನಾನು ಎಷ್ಟು ವರ್ಷಗಳೇ ಬಿಟ್ಟೇ ಇರ್ಲಿಲ್ಲ ನೋಡು. ನಾನು ಜನವರಿ ಎಲ್ಲ ರೀಲೇ ಬಿಟ್ಟಿದ್ದಿಲ್ಲ. ಅದಕ್ಕೋಸ್ಕರ ನಂದು ಫ್ರೀಸ್ ಆಗ್ಬಿಟ್ಟೈತೆ. ಬ್ಯಾಗ ಬಳಗನ ಒಂದ್ ದಿವಸ. ಇವಾಗ ಏನೆಲ್ಲ ಇವಾಗ ಇಲ್ಲಿ ಕುತ್ಕೊಂಡಿದ್ದೀರಿ, ಇನ್ನೇನು ಮಾಡೋಕೆ ಆಗಲ್ಲ. ನಾನು ಕೆಲಸ ಮಾಡಬೇಕು ಪಾರ್ಟ್ ಟೈಮ್ ಥರ. ಬಟ್ ನೋಡೋ ಇನ್ನು ಜಿಮ್ಗೆ ಹೋಗೇ ಟೈಮ್ ಸಿಗ್ತಲ್ಲ ನಂಗೆ. ಅದಕ್ಕೋಸ್ಕರ ಯೋಚನೆ ಮಾಡ್ತಿದ್ದೀನಿ, ಜಿಮ್ಗೆ ಹೋಗ್ಲಾ ಬೇಡ ಅಂತ. ಓದ್ತೀನಿ, ವಾರದಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನೇ ಹೇಳಿದ್ನಲ್ಲ ಅದೇ ಥರ. ಬಟ್ ನೋಡೋಣ ಆಗುತ್ತಾ ಇಲ್ಲ ಅಂತ. ನಾನು ಬರೀ ಬೇಕ್ರಿಗೆ ಹೋಗಿ ಏನೋ ತಿನ್ಬೇಕು. ಬೇಕರಿ ಈ ಎಂಟರ್ ಕಟ್ಕನಹಳ್ಳಿ ಬೇಕರಿ ಅವ್ರನ್ನ ತೋರಿಸಿರೋದು ನೀನೆ. ಒಟ್ನಾಗ ಪರವಾಗಿಲ್ಲ ನೋಡ್ರಿ. ಒಟ್ಟೆ ಸುಳ್ಳು ಅವತ್ತೇಳಿಲ್ಲ ಏನು ಕ್ರಿಕೆಟ್ ಆಡೋವಾಗ ಏನೋ ಬಿಡು, ಅದು ಥರ ಹೇಳ್ಬಾರ್ದು. ಇವಾಗ ಬೇಕ್ರಿಗೆ ಹೋಗ್ಬಿಟ್ಟೆ ತಿನ್ಬಿಟ್ರು ವಾಪಸ್ ಬಂದ್ಬಿಡ್ತಾರೆ. ನಾನು ಬೇಕ್ರಿಗೆ ಹೋಗಿ ಜಾಸ್ತಿ ಎಲ್ಲ ಏನೋ ತಿನ್ನಲ್ಲ. ನಾನು ಜಂಕ್ ಫುಡ್ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ನಾನು ಬೇರೆ ಮಾಂಸ ಅನ್ನೋದು
ಎಣ್ಣೆಗೆ ಬಿಟ್ಟಿದ್ರೆ ಮಾತ್ರ ತಿಂತೀನಿ. ನಾನು ಅನ್ನ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ಮಾಂಸ ಆಚೆ? ಅನ್ನೋದು ಎಣ್ಣೆಗೆ ಬಿಟ್ಟಿದ್ರೆ ತಿಂತೀನಿ ಅಂದ್ರೆ ಕಬಾಬು, ಫಿಶು ಅಂಥದ್ದು. ತಿಂತೀಯ? ಮಾಂಸ ನಾರ್ಮಲ್ ತಿಂತೀನಿ. ಈ ಗೋಬಿ, ಎಗ್ ರೈಸ್ ಅವೆಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂದೆ. ಅವೆಲ್ಲ ಯಾಕೆ ಹೊಟ್ಟೆ ದಪ್ಪ ಆಗೋದು ಆತೈತೆ. ಅದಕ್ಕೋಸ್ಕರ ರಿಸ್ಕ್ ಬೇಡ, ಇನ್ನೇನು ಜಿಮ್ ಜಾಯ್ನ್ ಆಗ್ತೀನಲ್ಲ. ಗೋಬಿ ಜಾಸ್ತಿ ಅಲ್ಲ. ಫ್ಯಾಟ್ ಅದ್ರಾಗೆ ಅಲ್ಲ ಇರೋದು. ಅದು ಸ್ವಲ್ಪ ಪ್ರೋಟೀನ್ ಸಿಗ್ತದಲ್ಲ. ಪ್ರೋಟೀನ್ ಸಿಗ್ತದೆ. ಹಾಂ, ಯಾವುದನ್ನ ಕರ್ಸೋಣ ಬೇಕಂದ್ರೆ ಇವೆಲ್ಲ ಕರ್ಸೋದು ಹೆಂಗೆ ವೇಸ್ಟು ಅಂತ. ಅದಕ್ಕೋಸ್ಕರ ಬಾಯ್ ಹೇಳ್ರಲ್ಲಿ ಅವ್ನ ಮನೆ ಅಲ್ಲಿ ಇರೋದು ಆ ಕಡೆ, ಇವ್ನು ಓದ್ತಾರೋದು ಈ ಕಡೆ. ಯಾರನ್ನ ಪಟಾಯಿಸ್ತವನೆ. ಸುಮ್ಮನೆ ಕಟ್ ಮ್ಯೂಟ್ ಹಾಕಿರ್ತೀನಿ. ಇವಾಗ ಅಲ್ಲಿ ಹೊಡಿತೀನಿ ನಾನು. ಬನ್ನಿ ಬಂದಿದ್ದೀರಿ. ಹರ್ಜಿತ್ ಹಾ, ಶ್ರೀಜಿತ್, ಅರ್ಜಿತ್, ಶ್ರೀಜಿತ್. ಒಂದು ಮೊಟ್ಟೆ ಪಪ್ಸ್. ಎಗ್ ಪಪ್ಸ್, ನಾಟ್ ಮೊಟ್ಟೆ ಪಪ್ಸ್. ಇವಾಗ ನಾನು ಜ್ಯೂಸ್ ಮಾತ್ರ ಕುಡಿತೀನಿ. ಕಿಸ್ಮಿ, ಲಿಪ್ಸಿನ್. ಯಾವ ಜ್ಯೂಸು? ಬಟರ್ ಫ್ರೂಟ್ ಆಯ್ತಾ? ಯಾವ್ದು ಬಟರ್ ಫ್ರೂಟ್ ಆಯ್ತಾ? ವಾಟರ್ ಫ್ರೂಟ್ ಆಯ್ತು. ವಾಟರ್ ಫ್ರೂಟ್ ಅನ್ನ ಆಗಿಲ್ಲ. ಹಣ್ಣಾಗಿಲ್ಲ ಐತೆ. ಅನ್ನ ಆಗಿಲ್ಲ ಅದು. ಬಟರ್ ಫ್ರೂಟ್ ಐತಂತೆ, ಬಟ್ ಹಣ್ಣಾಗಿರೋ ತರ್ಬೇಕು ತಾನೆ. ಅನ್ನ ಆಗಿಲ್ಲ, ನಾವೇನ್ ಮಾಡ್ಲಿ? ಮಾರ್ಕೆಟ್ ಸಿಗ್ತಾ ಇಲ್ಲ. ಪ್ರಾಬ್ಲಮ್, ಬಿಗ್ ಪ್ರಾಬ್ಲಮ್. ನೋಡಲಿ ಸಾಸ್ ಹಾಕಿ ತೋರ್ಸ. ಸಾಸೇ ಇಲ್ಲ, ಬೇರೆ ಏನೋ ಬರ್ತೈತೆ ಇಲ್ಲಿ. ಸಾಸ್ ಅಲ್ಲ ನೋಡು. ಸಾಸ್ ಅಲ್ಲ ಅದು, ಬಿಸಿಲಿಗೆ ಆಗ್ತಾ ಇರೋದು. ಮೋಸ ಮೋಸ ಎಲ್ಲ. BBM ಬಿಫೋರ್ ಹಾಕ್ತೀನಿ ರೀ. ಬಿಸಿಲಿಗೆ ಇಟ್ರೆ ಹಿಂಗಾಗ್ಬಿಡುತ್ತೆ ಇದು. ಬಿಸಿಲಿಗೆ ಇಕ್ಬೇಡ ಮತ್ತೆ. ಹಾ, ನಂಗ ಇದು ಚಿಕ್ಕು ಕೊಟ್ಬಿಡು ಮತ್ತೆ. ಸಿಕ್ಕುನ ಚಿಕ್ಕು ಸಿಕ್ಕ ಒಂದು ಅವ್ನಿಗೆ ಏನ್ ಬೇಕಾ ಅವ್ನು ಹೇಳ್ತಾನೆ. ಅವೆಲ್ಲ ಬೇಡ, ಬೇಡ ಅವೆಲ್ಲ. ಡಿಸೈನ್ ಬೇಕು. ಡಿಸೈನ್ ಎಲ್ಲ ಬೇಡ ನಮ್ಗೆ. ಹೆಲ್ತ್ ಬೇಕು. ಹೆಲ್ತ್ ಈಸ್ ಇಂಪಾರ್ಟೆಂಟ್ ತಾನೇ. ಅದಿದ್ರೇನೆ ನಾವು ಇರೋದಲ್ಲ. ನೋಡಿ ಬಸ್ ಕೂರ್ದು ನೋಡಿ ಹಂಗೈತೆ ಅದು. ಹಂಗೈತೆ. ಸೂಪರ್. ಇವಾಗ ಅಲ್ಲಿ ಜ್ಯೂಸ್ ಕುಡ್ದುಬಿಟ್ಟೆ. ನಾನು ನನ್ನ ಮನೆ ಕಡೆ ಹೋಗ್ತೀನಿ, ಅವನು ಇವನ ಮನೆ ಕಡೆ ಹೋಗ್ತಾನೆ. ಹಿಂಗೆ ಹಸಿರು ಕರೆಯಲ್ಲ. ಇನ್ನ ಟೈಮ್ ಆಗಲಿ. ಅಷ್ಟೊತ್ತು ಮನೆಗೆ ಹೋಗ್ಬಿಟ್ಟೆ. ಬಾಯ್. ನಾನು ಇವಾಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀನಿ. ಇವಾಗ ತಾನೇ ಮನೆಗೆ ಬಂದಿರ್ಬೇಕು. ಬಂಗಾರಪೇಟೆ ಚಾಟ್ಸ್ಬೇಕಂತೆ ಮನೆಯಾಗ. ಅದಕ್ಕೆ ಹೋಗಿ ತಗೊಬಂದ್ಬಿಡೋದ ಅಲ್ಲೇ ಹೋಗಿ. ಬೈ एक मसाले, एक शेव पूरी पार्सल. इधर एक ಪಾನಿಪುರಿ ಇದೆ. ಇಲ್ಲಿ ಪಾನಿಪುರಿ ತಿನ್ಬಿಟ್ಟು ಪಾರ್ಸಲ್ ಎತ್ಕೊಂಡು ಹೋಗ್ಬಿಟ್ಟು ಮನೆಗೆ ಕೊಟ್ಟುಬಿಟ್ಟು ತಿರ್ಗಾ ಹಾಲೆಲ್ಲ ಕಡ್ದಾಕ್ಬಿಟ್ಟು ಮತ್ತೆ ಸಿಗ್ತೀನಿ ಅಂತ ಗಂಟ. A few moments later. ಹಲೋ ಗೆಳೆಯರೇ ಮತ್ತು ಗೆಳತಿಯರೇ, ಇವಾಗ ನೀಟಾಗ ಸ್ವಲ್ಪ ರೆಸ್ಟ್ ತಗೊಂಡು ಎಲ್ಲ ಕೆಲಸ ಎಲ್ಲ ಮುಗಿತು. ಇವಾಗ ಬಂದು ಇಲ್ಲಿ ಕುತ್ಕೊಂಡಿದ್ದೀರಿ. ಇನ್ನೇನಿಲ್ಲ, ನೀಟಾದ್ರೆ ಇಲ್ಲಿ ಕುತ್ಕೊಳ್ಳೋದೇ ನಮ್ಮ ಕೆಲಸ. ಏನಂತ ತಿನ್ಬೇಕು ಅಂತ ದುಡ್ಡಿದ್ದಾಗ ಹೋಗ್ತೀರಿ, ಇಲ್ಲಾಂದ್ರೆ ಇಲ್ಲಿ ಕುತ್ಕೊಂಡಿರ್ತೀರಿ. ಅದೇ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಪ್ರೆಸೆಂಟ್ ನಾವು ಇಲ್ಲಿ ಕುತ್ಕೊಂಡಿದ್ದೀರಿ. ಋತೀಶ್ನು ಬಿಸಿ ಮ್ಯಾನ್, ಋತೀಶ್ನು ಬಂದವನೇ. ಇವಾಗ ಜಾಯ್ರಿ ಕೇಳಿಸ್ತಲ್ಲ ಹಂಗ. ಏನಿಲ್ಲ ನಾ ಭಾನುವಾರ ಜಿಮ್ ಸೇರೋಣ ಅಂತಿದ್ದೀನಿ. ನಿಜ ಸೇರೋಣ ಅಂತಿದ್ದೀನಿ. ಕೀರ್ತಿಗೆ ಏನ್ ಹೇಳ್ತೀಯ? ನಾ ಹೇಳಿದ್ದೀನಪ್ಪ. ನಾನು ಎದ್ದು ಬೆಳಗ್ಗೆ 5 ಗಂಟೆಗೆ ಅಲ್ಲಿ ಎತ್ತೀನಿ. ನೀನು ಇದ್ರೆ ಇರೋ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಸಾಯಂಕಾಲ ಹೋಗೋದು. ಅವನು ಬೆಳಗ್ಗೆ ಆಗಲ್ಲ ಅವನಿಗೆ. 5 ಗಂಟೆಗೆ ಅಲ್ಲಿ ಇರ್ತೀಯಾ? ನಾವು ಬೆಳಗ್ಗೆನೆ ಆಗೋದು ನಮ್ಗೆ. ಮಧ್ಯಾಹ್ನ ಅಂದ್ರೆ ಅಲ್ಲೇ ನಾವು ಬೆಳಗ್ಗೆ 6 ಗಂಟೆಗೆ ಹೋಗೋದಲ್ಲ. 5 ಗಂಟೆಗೆ ಹೊರಡುವ 6 ನಾನು ಹೇಳು. ಅಪ್ಪ ನಿನ್ನ ಇಷ್ಟ, ನೀನ್ ಯಾವಾಗನೂ ಹೋಗು. ನಾನು ಹೇಳ್ತಿರೋದು ನನ್ಗೂ ಟೆನ್ಷನ್ ಹೇಳ್ತಾರೆ. ದಿನಕ್ಕೊಂದೇ ಸತಿ ಹೋಗೋದು ಯಾರು 2 ಸತಿ ಹೋಗ್ತಾರೆ. ಓದ್ತಾನ ಅವನು. ಗಾಡಿ ಮಾಡೋ ತೋರ್ಸೋಣ ಅಷ್ಟೇ. ನೋಡು ನೋಡು, 1 ವರ್ಷದಿಂದ ಓದ್ತಾವ ಗಾಡಿ ಮಾಡೋ. ನಾನು ಓದ್ತೀನಿ ನೋಡು.
ಬಾಡಿ ಅಂದರೆ ನಮ್ಮ ಎಲ್ಲರಿಗೂ ತೋರಿಸ್ತೀನಿ ಹೆಂಗೆ ಚೇಂಜಸ್ ಆಗ್ತದೆ, ಏನೇನು ವರ್ಕೌಟ್ ಮಾಡ್ತೀನಿ ಅಂತ ಅವೆಲ್ಲ ತೋರಿಸಲ್ಲ, ಹೆಂಗೆ ಚೇಂಜಸ್ ಆಗುತ್ತೆ ಅವೆಲ್ಲ ತೋರಿಸ್ತೀನಿ. ಕೈ ನೋವು ಅಂತ ಐತೆ, ಕೈ ನೋವು ಅಂತ ಐತೆ ಅಂತ ಇಕ್ತಾನೆ. ಇವನು ಬಂದ, ಇವನು ನೋಡಿ ಇವನೆಲ್ಲಿರ್ತಾನೆ, ಇವನು ಇಲ್ಲಿರ್ತಾನೆ, ಇವನೆಲ್ಲಿರ್ತಾನೆ, ಅವನು ಅಲ್ಲಿರ್ತಾನೆ. ಏನಪ್ಪ ಇವನು ಬಿಡು, ನಿಮ್ ಜೊತೆ ಎಲ್ಲ ಸೇರಲ್ಲ ಅವನು. ಜಿಮ್ ಹೋಗ್ತಾ ಇದೀನಿ ನಿಜ. ಈ ಭಾನುವಾರ ಇವಾಗ ಹೋಗ್ತಾ ಇಲ್ಲ, ಇನ್ನ ಈ ಭಾನುವಾರದಿಂದ ಹೋಗ್ಬೇಕು ಅಂತ ಕ್ಲೋಸ್ ಮಾಡ್ತೀನಿ ಅಂತಾರಲ್ಲ. ಅವಾಗ ಹೊಸ ಅಂಗಡಿ ನಾವೇ ಕೊಡೋದು. ತೆಲುಗು ಆಗ್ತಾವ ತೆಲುಗವ ಅವತ್ ತೆಲುಗುವ ಎತ್ತುಕೊಳ್ತಾನೆ ಅಯ್ಯಪ್ಪನೆ. ಯಾವ್ದಕ್ಕ ಇಲ್ಲೇ ಕೀರ್ತಿ ನೋಡ ಅಲ್ಲ, ಅದು ಅಲ್ಲೇ ಹೋಗೋದು, ಆಮೇಲೆ ಅವ್ರು ಬಿಟ್ಟಾಗ ಬೇರೆ ಕಡೆ ಜಂಪ್ ಹಾಕೋದು, ಆಮೇಲೆ ತಿರುಗಿಲಿಕ್ಕೆ ಬರೋದು ಅಲ್ಲರಾ. ಇಲ್ಲಾಂದ್ರೆ ಮನೆಗೆ ಡಂಬಲ್ ಅದಂಗೆ ಮಾಡ್ಬಿಡೋದು. ನೀನು ಹೋಗ್ತಲ್ಲ ಓದ್ತಾವನೆ ಮಾಡ್ತಾನಂತ ಗೊತ್ತಿಲ್ಲ ನನಗೆ ಒಂದೇ ನೋಡು ಬಾಡಿ ಚೇಂಜಸ್ ಆಗಿಲ್ಲ. ಏನ್ ಚಂದ ಅವನೇ ಕೇಳು. ಯಾವಾಗೂ ತಿನ್ನಲ್ಲ ನಾನು, ತಿನ್ನಿಸ್ತಾ ಇರ್ತಾನೆ, ವಾರ ಹೇಳ್ತೀನಿ ತುಂಬ ಮಾಡ್ತಾನೆ. ಇವನು ಏನು ಮಾಡೋನು, ಅದು ಏನು ಕಥೆನು. ಇವಾಗ ನಾನು ಜಿಮ್ ಹೋದ್ಮೇಲೆ ಎಲ್ಲ ಮನೆ ಎಲ್ಲ ರಿಸಲ್ಟ್ ಪಿನ್ ಟು ಪಿನ್ ತೋರಿಸ್ತೀನಿ. ಸ್ವಲ್ಪ ಪಾರ್ಟಿಕಲ್ ಬಿಟ್ಟು ನೋಡಿ, ಇದು ಮೊಬೈಲು ಪಾನಿಪುರಿ ಅಂಗಡಿ ಒಂದು ಇದು ನನ್ನ ಜಿನ್ ಕಾಲ ಕಾಲ ಹೋಗಾಯ್ತು. ಹೌದಾ, ಯಾವ್ದು ದಿನ ಹೋಗ್ಯಾನ ಪಾನಿಪುರಿ ತಿನ್ಬೇಕು ಅಂತಿದ್ದೆ. ಪಾನಿಪುರಿ ಜನ तुमको ढूंढ रहा था मैं, पानी पूरी दुकान डालने के लिए मैं। छोड़ा यजमान को, ये यजमान को आ गया ना। ಚಿನ್ನು ಮಹಾರಾಜ್ ಬೇರೆ ಬಂದೆ ಬರಲೇ. ಲಾರಿ ಡ್ರೈವರ್ ಹೌದಾ, ಯಾವಾಗಿಂದ ಏನು ಬುಟ್ಟಲ್ಲ ಇಟ್ಕೊಂಡ್ಬಿಟ್ಟಿದ್ಯ ನೀಟಾಗ. ಸ್ವಾಮಿ ನಲ್ಲ ಸೆತ್ತು ನಾ ಒಂದ್ ಕೆಲ್ಸ ಐತೆ, ಯಾರು ಡ್ರೈವರ್ ಬೇಕಲ್ಲ ಈಗ. ನಿಖಿಲ್ ಅವನಲ್ಲ ಬಾ ತಿನ್ನು 20,000 ಎಂಕ ಸ್ಯಾಲ್ರಿ. ಹೋಗ ನಿಖಿಲ ಮತ್ತೆ ನಂಗೆ ಬರೋಣ ಕುಟ್ಕೊಂಡು ಯಾರು ಹೋಗಿ ಎತ್ತಿದ್ರೆ ಮತ್ತೆ ಎಲ್ಲ ಬರ್ತದೆ. ಓದಿದೆ ತಾನೆ ಫಸ್ಟೇ. ಇವಾಗ ಪಾನಿಪುರಿ ತಿನ್ಬಿಟ್ಟು ಪೂರಾ ಸಿಗ್ತೀನಿ. ಇವಾಗ ಬರೇ ಸುಗ ಒಂದು ಪ್ಲೇಟು. ಖಾರ ಗೊತ್ತು ತಾನೆ ಹೆಂಗ್ ಹಾಕ್ಬೇಕು ಅಂತ. भैया नॉर्मल पूरी वैसा डालो, पानी पूरी नहीं सूखा जैसा डाल दो, उसमें सिर्फ नींबू ही डालना। याद नहीं डालना, हाँ वो डालो, पानी नहीं डालना. उसके बाद वो डालते ना सिर्फ नींबू डालो. ये निंबे हಣ್ಣು ಸ್ವಲ್ಪ ಕಮ್ಮಿ ಆಗ್ತದೆ, ನಿಂಬೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕೊಂಡೆ. ಜಾಸ್ತಿ ಖಾರ ಐತಲೇ ಅಲ್ಲ ಕುಟ್ಕೊಂಡು ಒಳಗಡೆ ಖಾರ ನಾರ್ಮಲ್ ಆಗಿ ಇತ್ತು. ಪಾನಿಪುರಿ ಮಾಡ್ಕೊಂಡು MBBS ಏನೋ ಓದಿದ್ನಲ್ಲ, ಅವನೆಲ್ಲ ಗೊತ್ತಿಲ್ಲ ನಂಗೆ. ನೋಡಿದೆ ಅವನ ಹೆಸರೆಲ್ಲ ಗೊತ್ತಿಲ್ಲ. ಪುನೀತ್ ಏನೋ ಪಾನಿಪುರಿ ಏನೋ ಒಳ್ಳೆ ಟಿಕೆಟ್ ಮಾಡಿದ್ದ. ಸೇಮ್ ಇದೇನೆ ಮಾಡೋ, ಇದೇ ಕೆಲಸ ಮಾಡೋನು. ಯಾವ್ದು ನಂದು ಇದು ಇಲ್ಲೇ ಹಾಕ್ತೇನೆ ಸ್ವಲ್ಪ. ಇದ್ಯಾರಿಗಿದು? ಇಲ್ಲಿ 3 ಪ್ಲೇಟ್. ಯಾರು? ಸೆಕೆಂಡ್ ಬರ್ಬೇಕು. ಒಂದು ಒಂದಾ? ಯಾರಿಗೆ ಒಂದೇ ಕಡೆ ಕೊಡೋದು. ಅವ್ರದ್ದು ನೋಡ್ರಿ ಹೆಂಗೈತೆ, ನನ್ ನೋಡ್ರಿ ಹೆಂಗೈತೆ. ಇನ್ನ ನನ್ಗಿದ್ದ ಇದೆಲ್ಲ ಹಾಕ್ಬೇಕು, ಉಪ್ಪು ಖಾರ. ಇವಾಗ ಇದನ್ನ ತಿನ್ನೋಣ ಆರಾಮಾಗಿ. ಖಾರ ಸ್ವಲ್ಪ ಹಾಕಿ ಹಾಕ್ತಿದ್ದೀನಿ. ತಿಂದೇನಾ ನೀನು ಇವಾಗ ಎಲ್ಲಿ ತಿಂತೀಯ? ತಿಂದಿದ್ದು ಆಯ್ತು ಇವಾಗ. ವಾ ಸೂಪರ್ ಆಗಿತ್ತು ಖಾರ. ನಮ್ಗೂ ಕಡೆ ಒಳಗಡೆ ಇದ್ಬಿಟ್ಟಿದ್ರೆ ಇದು ಆಗ್ತಾನೆ ಅಷ್ಟೇ. ಫುಲ್ ಚಿತಾಲ್ ಪತ್ತಾಲ್ ಖಾರ 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 ಖಾರ. ಇವಾಗ ಒಂದು ಗ್ಲಾಸ್ ಪಾನಿ ಕುಡಿಬೇಕಾ?
ಎಂಡ್ ಮಾಡ್ತೀವಿ ಟಾಟಾ ಬಾಬಾಯ್. ಇನ್ನೇನು ಇದೆ ತೋರಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇದೇ ವಿಡಿಯೋನ ಟಾಟಾ ಬಾಬಾಯ್.